ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೇ ನಮೋ ವೇದಾಂತವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೇ ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇ ರತಂ ವೇದಾಬ್ಜಭಾಸ್ಕರಂ ವಂದೇ ಶಮಾದಿನಿಯತಂ ಮುನಿಂ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ವಿಷ್ಣು ಸಹಸ್ರನಾಮದ ಭಾಷ್ಯವನ್ನು ಈ ದಿನದಿಂದ ನಾವು ನೋಡ್ತಾ ಇದ್ದೀವಿ. ಇವತ್ತು ಅತ್ಯಂತ ಶುಭ ದಿನ. ವಿಷ್ಣು ಸಹಸ್ರನಾಮದ ಮಹಿಮೆಯನ್ನು ಸಾರದಂತಹ ಭೀಷ್ಮ ಪಿತಾಮಹರು ಹಾಗೂ ಭೀಷ್ಮ ಪಿತಾಮಹರು ಶರಶಾಹಿಯಾಗಿ ಭಗವಂತನ ಅನುಗ್ರಹವನ್ನು ಪಡೆದಂತಹ ದಿನ ಇವತ್ತು ಭೀಷ್ಮಾಷ್ಟಮಿ, ನಮಗೆಲ್ಲ ಗೊತ್ತಿರುವಂತಹ ದಿನವೇ. ಇಂತಹ ಶುಭ ದಿನದಲ್ಲಿ ವಿಷ್ಣು ಸಹಸ್ರನಾಮದ ಭಾಷ್ಯದ ಆದಿಶಂಕರ ಭಗವತ್ಪಾದರು ರಚಿಸಿದಂತಹ ಭಾಷ್ಯದ ಅರ್ಥವನ್ನು ನೋಡ್ತಾ ಹೋಗ್ತೀವಿ. ಆದಿಶಂಕರಾಚಾರ್ಯರು ಈ ಗ್ರಂಥದಲ್ಲಿ ನಾನಾ ರೀತಿಯ ಶಾಸ್ತ್ರಗಳನ್ನು ಉಲ್ಲೇಖಿಸ್ತಾರೆ. ಅತಿ ಪ್ರಮುಖವಾಗಿ ವ್ಯಾಕರಣ ಹಾಗೂ ನಾನಾ ಉಪನಿಷತ್ತುಗಳು, ವೇದ ಮಂತ್ರಗಳನ್ನು ಪ್ರಮಾಣಿಸಿ ಭಗವಂತನಾದ ಆ ಶ್ರೀಮನ್ ಮಹಾವಿಷ್ಣುವು ಸಾಕ್ಷಾತ್ ಪರಮಾತ್ಮ ಸ್ವರೂಪಿ ಎನ್ನುವಂತಹ ಎಲ್ಲ ಶಕ್ತಿಗಳು, ಗುಣಗಳು, ಅವನ ಸೃಷ್ಟಿ ಹಾಗೂ ಅವನು ಯಾವ ರೀತಿ ವ್ಯಾಪಕನಾಗಿದ್ದಾನೆ ಎನ್ನುವಂತಹ ಎಲ್ಲ ವಿಚಾರಗಳನ್ನು ಆದಿಶಂಕರ ಭಗವತ್ಪಾದರು ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಅಳವಡಿಸಿದ್ದಾರೆ. ಮತ್ತು ಗೋವಿಂದ ಭಗವತ್ಪಾದಾಚಾರ್ಯರು, ಯಾರು ಶಂಕರಾಚಾರ್ಯರ ಗುರುಗಳು, ಶಂಕರಾಚಾರ್ಯರನ್ನು ಮೆಚ್ಚಿ ಆ ಬಾಲ್ಯ ವಯಸ್ಸಿನಲ್ಲಿ ಅವರಿಗೆ ಸನ್ಯಾಸವನ್ನು ಕೊಡಲಿಕ್ಕೆ ಒಪ್ಪಿಕೊಳ್ಳುವಂತಹ ಕಥೆ ನಮಗೆ ಗೊತ್ತಿದೆ. ಅಂತಹ ಚಿಕ್ಕ ವಯಸ್ಸಿನಲ್ಲಿ ಶಂಕರಾಚಾರ್ಯರು ಅವರ 8ನೇ ವಯಸ್ಸಿನಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ. ಅಂತಹ 8ನೇ ವಯಸ್ಸು ಅವರಿಗೆ ಪ್ರಾಪ್ತವಾಗುವಷ್ಟರಲ್ಲಿ ಈ ವಿಷ್ಣು ಸಹಸ್ರನಾಮದ ಭಾಷ್ಯವನ್ನು ಅವರಾಗಲೇ ರಚನೆ ಮಾಡಿದ್ರು ಅಂತ ಆದರೆ ಶಂಕರಾಚಾರ್ಯರ ಜ್ಞಾನ ಪ್ರೌಢಮಿ ಎಷ್ಟಿತ್ತು ಅನ್ನುವುದನ್ನು ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಸನಾತನ ಭಾರತದ ಎಲ್ಲ ಶಾಸ್ತ್ರಗಳನ್ನು ರಕ್ಷಣೆ ಮಾಡಿ ಶ್ರುತಿ ಸ್ಮೃತಿ ಪುರಾಣಗಳಿಗೆ ಆಲಯವಾಗಿ, ಕರುಣಾಲಯವಾಗಿ ನಮ್ಮನ್ನೆಲ್ಲ ರಕ್ಷಿಸ್ತಿರುವಂತಹ ಆದಿಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯಗಳನ್ನು ಕೇಳುವಂತಹದ್ದು, ಹೇಳುವಂತಹದ್ದು ಎಲ್ಲವೂ ಪರಮ ಮಂಗಳಕರವಾದ್ದು ಮತ್ತು ಅಂತಹದ್ದರಿಂದ ಪ್ರಾಪ್ತಿಯಾಗುವಂತಹ ಚಿತ್ತಶುದ್ಧಿಯು, ಜ್ಞಾನವು ನೇರವಾಗಿ ನಮ್ಮ ಮೋಕ್ಷಕ್ಕೆ ಕಾರಣವಾಗ್ತದೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಕಲಿಯುಗದಲ್ಲಿ ಸಾಕ್ಷಾತ್ ಪರಶಿವನು ಅವತಾರ ಮಾಡಿ ಶಂಕರಾಚಾರ್ಯರ ರೂಪದಲ್ಲಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾನೆ ಅಂತ ಅಂದರೆ ನಾವೆಲ್ಲರೂ ಎಂತಹ ಮಹಾತ್ಮರು ಎನ್ನುವುದನ್ನು, ನಮ್ಮೆಲ್ಲರ ಮಹತ್ವವನ್ನು, ನಮಗೆ ಎಂತಹ ಜ್ಞಾನ ಮಾರ್ಗವನ್ನು ಭಗವಂತ ಅನುಗ್ರಹಿಸಿದ್ದಾನೆ ಎನ್ನುವಂತಹ ನಮ್ಮ ಮನಸ್ಸಿನ ಭಾವವನ್ನು ನಾವು ಉತ್ಕೃಷ್ಟವಾಗಿ ಯೋಚನೆ ಮಾಡಿದಾಗ ಈ ಶಾಸ್ತ್ರಗಳಾಗಿರ್ಬೋದು, ಈ ಭಾಷ್ಯಗಳಾಗಿರ್ಬೋದು, ಆದಿಶಂಕರರು ಹೇಳ್ತಿರುವಂತಹ ಜ್ಞಾನದ ಮೇಲೆ ನಮಗೆ ಆಸಕ್ತಿ ಹೆಚ್ಚಾಗ್ತದೆ ಮತ್ತು ಅದನ್ನು ಕೇಳಬೇಕು ಅನ್ನುವಂತಹ ಮನಸ್ಸು ಬರ್ತದೆ. ಚಿತ್ತಶುದ್ಧಿಯು ಪ್ರಾಪ್ತವಾಗ್ತದೆ, ಸಾತ್ವಿಕತ್ವವು ವೃದ್ಧಿ ಆಗ್ತದೆ. ಅದರಿಂದಾಗಿ ನೋಡಿ, ನೀವು ಯಾವುದೋ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ನೋಡ್ತೀರಿ ಅಂತ ಆದರೆ ದಿನವೂ ಅದನ್ನು ನೋಡುವಂತೆ ನಿಮಗೆ ಹೇಗೆ ಅದು ಆಕರ್ಷಿಸ್ತದೋ ಅದೇ ರೀತಿ ಆದಿಶಂಕರಾಚಾರ್ಯರ ಸ್ತೋತ್ರಗಳನ್ನು, ಆದಿಶಂಕರಾಚಾರ್ಯರ ಭಾಷ್ಯಗಳನ್ನು, ಆದಿಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಎಲ್ಲ ರೀತಿಯಾದ ಪ್ರಕರಣ ಗ್ರಂಥಗಳಾಗಿರಬಹುದು ಅಥವಾ ಶಂಕರಾಚಾರ್ಯರ ಭಾಷ್ಯ ಗ್ರಂಥಗಳು, ಇತರೆ ಅವರ ಗ್ರಂಥಗಳಾಗಿರ್ಬೋದು, ಎಲ್ಲವೂ ಪ್ರಸ್ಥಾನ ಭಾಷ್ಯ, ಈ ಎಲ್ಲವನ್ನು ನಾವು ಕೇಳಬೇಕು ಅನ್ನುವಂತಹ ಆಸಕ್ತಿ ನಮ್ಮಲ್ಲಿ ಹುಟ್ಟುತ್ತಾ ಇದೆ, ಆ ಮುಮುಕ್ಷತ್ವ ನಮಗೆ ಬರ್ತಾ ಇದೆ ಅಂತಂದರೆ ಖಂಡಿತವಾಗಲೂ ಭಗವತ್ಪಾದರ ಅನುಗ್ರಹವು ನಮ್ಮ ಮೇಲಿದೆ ಅಂತ ಅರ್ಥ. ಪರಮಾತ್ಮನು ಪೂರ್ಣ ನಮಗೆ ಸಹಾಯಕನಾಗಿದ್ದಾನೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಹೀಗೆ ಆದಿಶಂಕರ ಭಗವತ್ಪಾದಾಚಾರ್ಯರಿಂದ ರಚಿತವಾದಂತಹ ಭಾಷ್ಯಗಳಲ್ಲಿ ಅತಿ ಪ್ರಮುಖವಾಗಿ ಹಾಗೂ ಪ್ರಥಮವಾಗಿ ರಚನೆ ಆದಂತಹದ್ದು ಶ್ರೀ ವಿಷ್ಣು ಸಹಸ್ರನಾಮ ಭಾಷ್ಯ. ವಿಷ್ಣು ಸಹಸ್ರನಾಮದ ಮಹತ್ವ ತುಂಬ ಇದೆ. ವಿಷ್ಣು ಸಹಸ್ರನಾಮದ ಮಹತ್ವವನ್ನೇ ನಾನು ವಿಷ್ಣು ಸಹಸ್ರನಾಮದ ಭಾಷ್ಯದ ಪಾಠ ಪೂರ್ಣವಾಗಿ ಮುಗಿದ ಮೇಲೆ ಮತ್ತು ಮಧ್ಯದಲ್ಲಿ ವಿಷ್ಣು ಸಹಸ್ರನಾಮ ಯಾರ್ಯಾರಿಗೆ ಹೇಳಿದ್ದು, ಯಾವಾಗ ಹೇಳಿದ್ದು, ಪೌರಾಣಿಕ ವಿಚಾರ ಏನಿದೆ, ಅದರ ಪೌರಾಣಿಕ ಹಿನ್ನೆಲೆ ಏನಿದೆ, ಇದನ್ನೂ ಸಹ ನಾನು ಮಧ್ಯೆ ಹೇಳ್ತಾ ಹೋಗ್ತೀನಿ. ಆದರೆ ವಿಷ್ಣು ಸಹಸ್ರನಾಮ ಭಾಷ್ಯಪಾಠ ಪೂರ್ಣವಾಗಿ ನಾವು ಕೇಳಿದ ಮೇಲೆ
ನಾನು ವಿಷ್ಣು ಸಹಸ್ರನಾಮದ ಪೌರಾಣಿಕ ಹಿನ್ನೆಲೆಯನ್ನು ದೀರ್ಘವಾಗಿ ಹೇಳ್ತೀನಿ. ಆದರೆ ಪೌರಾಣಿಕ ಹಿನ್ನೆಲೆಯನ್ನು ಇವಾಗಲೇ ಹೇಳಿದ್ರೆ ಏನಾಗ್ತದೆ, ನಮ್ಮ ಮನಸ್ಸು ವಾಪಸ್ಸು ಶಾಸ್ತ್ರವನ್ನು ಬಿಟ್ಟು ಪುರಾಣ ಕಥೆಗಳ ಕಡೆಗೆ ಹೋಗ್ತದೆ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಭಾಷ್ಯಪಾಠದ ಮೊದಲು ಯಾವುದೇ ರೀತಿಯ ಕಥೆಗಳನ್ನು ಹೇಳದೆ ನೇರವಾಗಿ ಭಾಷ್ಯಪಾಠದ ಕಡೆಗೆ ಅಥವಾ ಭಾಷ್ಯದ ಕಡೆಗೆ ಪ್ರವೇಶಿಸ್ತಾ ಇದ್ದೀನಿ. ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಂತ್ರಸ್ಯ, ಇದನ್ನು ವೇದವ್ಯಾಸರು ಮಂತ್ರಸ್ವರೂಪದಲ್ಲಿ ಭಾಸಮ ವಿಷ್ಣುವಿನ 1000 ನಾಮಗಳು ಅಥವಾ ಪರಮಾತ್ಮನ 1000 ನಾಮಗಳು, ಪರಮಾತ್ಮನ 1000 ರೀತಿಯ ಲೀಲಾ ನಾಟಕದ 1000 ರೀತಿಯ ಪ್ರಪಂಚ ನಾಟಕವನ್ನು ಅವನು ಯಾವ ರೀತಿ ನಿರ್ವಹಿಸ್ತಾನೆ, ಅಥವಾ ಈ ಪ್ರಪಂಚವನ್ನು ಅವನು, ಈ ಮಾಯಾ ಪ್ರಪಂಚವನ್ನು ಅವನು ಯಾವ ರೀತಿ ಸಾಗಿಸ್ತಿದ್ದಾನೆ, ಮತ್ತು ಪರಮಾತ್ಮನ ಅನಂತ ಶಕ್ತಿ ಹೇಗಿದೆ ಅಂತ ಹೇಳಲಿಕ್ಕೆ ವಿಷ್ಣು ಸಹಸ್ರನಾಮದ 1000 ನಾಮಗಳನ್ನು ವೇದವ್ಯಾಸರು ಬರೀಬೇಕಾದರೆ ಇದನ್ನು ಮಂತ್ರಾತ್ಮಕ ವಿದ್ಯೆ ಎಂದು ಕರೆದಿದ್ದಾರೆ. ಇದು ಮಂತ್ರ ಅಂತ ಹೇಳಿದ್ದಾರೆ. ಮತ್ತು ಛಂದಸ್ಸುಗಳಲ್ಲಿ ರಾಜ ಆದ ಅನುಷ್ಠುಪ್ ಛಂದದಲ್ಲಿ ಇದು ರಚನೆಯಾಗಿದೆ. ಇದರ ದೇವತೆ ಬಂದು ಸಾಕ್ಷಾತ್ ಶ್ರೀ ವಿಷ್ಣು ಪರಮಾತ್ಮನೇ. ವಿಷ್ಣು ಅನ್ನುವಂತಹ ಸಗುಣ ಸ್ವರೂಪ ಅಂತಾದರೂ ತಿಳ್ಕೊಳ್ಳಿ, ಪರಮಾತ್ಮ ಅಂತಾದರೂ ತಿಳ್ಕೊಳ್ಳಿ, ನಿರ್ಗುಣ ನಿರಾಕಾರನಾದ ಪರಬ್ರಹ್ಮ ಅಂತ ತಿಳ್ಕೊಂಡ್ರೆ ಉತ್ತಮ ಪಕ್ಷ. ಆ ರೀತಿಯಾದ ನಿರ್ಗುಣ ನಿರಾಕಾರನಾದ ಪರಮಾತ್ಮನಿಗೆ ಇನ್ನೊಂದು ಹೆಸರು ವಿಷ್ಣು. ಅಂತಹ ಪರಮಾತ್ಮನೇ ಇದಕ್ಕೆ ದೇವತೆ. ಮತ್ತು ಶ್ಲೋಕಗಳಿಂದ ಮಧ್ಯದಲ್ಲಿ, ಉತ್ತಮದಲ್ಲಿ, ಅಂತ್ಯದಲ್ಲಿ ಬರುವಂತಹ ಶ್ಲೋಕಗಳು, ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಬರುವಂತಹ ಶ್ಲೋಕಗಳನ್ನು ಇಲ್ಲಿ ಬೀಜ, ಶಕ್ತಿ ಮತ್ತು ಹೃದಯಾದಿಗಳನ್ನು ಹೇಳಿದ್ದಾರೆ, ಕೀಲಕಗಳನ್ನು ಹೇಳಿದ್ದಾರೆ, ಅಸ್ತ್ರವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ವಿಷ್ಣು ಸಹಸ್ರನಾಮವನ್ನು ನಾವು ಯಾಕೆ ಜಪ ಮಾಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿ, ಇಲ್ಲ ಅಂದರೆ ಸಂಕಲ್ಪ ಮಾಡದೆ ಚಿತ್ತಶುದ್ಧಿಗಾಗಿ ಮಾಡಿದರೆ ಖಂಡಿತವಾಗಲೂ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದಾಗಿ ನಾವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ನಿತ್ಯವೂ ಮಾಡುವಂಥದ್ದು ಒಳ್ಳೆಯದು. ಇದನ್ನೇ ಶಂಕರಾಚಾರ್ಯರು ಮೋಹ ಮುದ್ಗರದಲ್ಲಿ ಭಜಗೋವಿಂದಮಂತು ಅನ್ನುವಂತಹ ಅವರ ಸ್ತೋತ್ರ ಅಥವಾ ಪ್ರಕರಣ ಸಾಹಿತ್ಯದಲ್ಲಿ ನೇಯಂ ಗೀತಾ ನಾಮ ಸಹಸ್ರಂ ನೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ, ಅದರಲ್ಲಿ ಆ ಶ್ಲೋಕವನ್ನು ಹೇಳಬೇಕಾದ್ರೆ ಗೀತಾ ನಾಮ ಸಹಸ್ರವನ್ನು ದಿನ ಹೇಳಬೇಕು. ಭಗವದ್ಗೀತೆಯನ್ನು, ವಿಷ್ಣು ಸಹಸ್ರನಾಮವನ್ನು ನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಅಂತ ಆದಿಶಂಕರ ಭಗವತ್ಪಾದರು ನಮಗೆ ಆಜ್ಞೆಯನ್ನು ಮಾಡಿದ್ದಾರೆ. ಅದರಿಂದಾಗಿ ಈ ವಿಷ್ಣು ಸಹಸ್ರನಾಮದ ಮಹತ್ವ ಅತೀವ ಪುಣ್ಯಪ್ರದವಾದ್ದು ಅಂತ ಹೇಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಹೀಗೆ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ ವಿಷ್ಣುವಿನ ಸಗುಣ ರೂಪದ ಮೇಲೆ ಇದೆ. ನಮಗೆಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂತಹ ಸಂಸ್ಕೃತದಲ್ಲಿ ಅದರ ರಚನೆಯಾಗಿದೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃಧ್ಯಾನಗಮ್ಯಂ ವಂದೇ ವಿಷ್ಣುರ್ ಭವಭಯಹರಂ ಸರ್ವಲೋಕೈಕನಾಥಂ. ಶಾಂತಾಕಾರಂ, ಭಗವಂತನ ಗುಣ ಸತ್ವಗುಣದಿಂದ ಸಂಪನ್ನನಾಗಿರುವಂತಹ ಸಗುಣನಾದ ಆ ವಿಷ್ಣುವು ಶಾಂತಾಕಾರನಾಗಿದ್ದಾನೆ. ಭುಜಗ ಶಯನಂ, ಭುಜಗ ಅನ್ನುವಂತಹ ಆದಿಶೇಷನ ಮೇಲೆ ಅವನು ಮಲಗಿದ್ದಾನೆ. ಪದ್ಮನಾಭಂ, ಯಾರ ನಾಭಿಯಿಂದ, ಯಾವ ಪರಮಾತ್ಮನ ನಾಭಿಯಲ್ಲಿ ಪದ್ಮವು ಉದ್ಭವವಾಗಿದೆಯೋ ಪದ್ಮನಾಭನೋ, ಅಂದರೆ ಯಾರ ನಾಭಿಯಿಂದ ಬ್ರಹ್ಮನು ಹುಟ್ಟಿದ್ದಾನೋ, ಚತುರ್ಮುಖ ಬ್ರಹ್ಮನು ಹುಟ್ಟಿದ್ದಾನೋ. ಸುರೇಶಂ, ದೇವತೆಗಳಲ್ಲಿ ರಾಜನಾದವನು, ಅಂದರೆ ಈಶ್ವರ ಸ್ವರೂಪಿಯಾದವನು. ಆಮೇಲೆ ವಿಶ್ವಾಧಾರಂ, ಈ ವಿಶ್ವಕ್ಕೆ ಆಧಾರನಾದಂಥವನು. ಗಗನ ಸದೃಶಂ, ಭಗವಂತನ ವ್ಯಾಪಕತ್ವ ಹೇಗಿದೆ ಅಂತಂದರೆ ಆಕಾಶ ಸದೃಶವಾಗಿದೆ ಅಂತ ಶಂಕರಾಚಾರ್ಯರು ಆಕಾಶಕ್ಕೆ ಅವನನ್ನು ಹೋಲಿಸ್ತಾ ಇದ್ದಾರೆ. ವೇದವ್ಯಾಸರು ಮತ್ತು ಶಂಕರಾಚಾರ್ಯರು ಅದೇ ರೀತಿ ಭಾಷ್ಯವನ್ನು ಹೇಳಿದ್ದಾರೆ. ಮೇಘವರ್ಣಂ, ಮತ್ತು ವಿಷ್ಣುವಿನ ಶರೀರದ ವರ್ಣ ಹೇಗಿದೆ ಅಂದರೆ ಆ ಮೇಘದ ವರ್ಣ, ಮೋಡದ ಬಣ್ಣದಲ್ಲಿ ಅವನಿದ್ದಾನೆ. ಶುಭಾಂಗಂ, ಶುಭವಾದ ಅಂಗಗಳನ್ನು ಹೊಂದಿದ್ದಾನೆ. ಲಕ್ಷ್ಮೀಪತಿ, ಲಕ್ಷ್ಮೀಕಾಂತಂ ಕಮಲನಯನಂ, ತಾವರೆಯಂತಹ ಕಣ್ಣುಗಳು, ಮೃದುವಾದ ನೇತ್ರಗಳನ್ನು ಹೊಂದಿರುವಂಥವನು, ಸುಂದರವಾದ ನೇತ್ರಗಳನ್ನು ಹೊಂದಿರುವಂಥವನು. ಅದನ್ನು ಕಮಲಕ್ಕೆ ಹೋಲಿಸಿದ್ದಾರೆ. ಯೋಗಿಭಿರ್ಧ್ಯಾನಗಮ್ಯಂ, ಯೋಗಿಗಳ ಧ್ಯಾನದ ದ್ವಾರ ಅವರಿಗೆ ದರ್ಶಿಸಲ್ಪಡುವವನು, ಮತ್ತು ಯೋಗಿಗಳು ತಮ್ಮ ಯೋಗದ ಧ್ಯಾನದಲ್ಲಿ, ಸಿದ್ಧರು ಸಾಧಕರು ತಮ್ಮ ಧ್ಯಾನದಲ್ಲಿ ಯಾರನ್ನು ಚಿಂತಿಸುತ್ತಾರೋ ಅಂಥವನು. ಮತ್ತು ಎಂತಹ ಪರಮಾತ್ಮನು ಒಂದೇ ವಿಷ್ಣು ಸ್ವರೂಪಿಯಾದಂಥವನು, ಸಾಕ್ಷಾತ್ ವಿಷ್ಣುವೇ ಅವನಾಗಿದ್ದಾನೆ. ಮತ್ತು ಅವನನ್ನು ನಾನು ವಂದಿಸ್ತಾ ಇದ್ದೀನಿ. ಯಾಕೆ? ಭವಭಯಹರಂ,
ಈ ಸಂಸಾರವನ್ನುವಂತಹ ದುಃಖದಿಂದ ನಮ್ಮನ್ನು ದೂರ ಮಾಡುವಂಥವನು, ಈ ಸಂಸಾರದಿಂದ ನಮ್ಮನ್ನು ದೂರ ಮಾಡುವಂಥವನು, ಭವಭೀತಿ ಈ ಭವದಲ್ಲಿ ಬೀಳುವಂತಹ ಸಂಸಾರದಿಂದ ನಮ್ಮನ್ನು ಎತ್ತಿ ನಮ್ಮನ್ನು ವೈರಾಗ್ಯಾದಿ ಗುಣಗಳನ್ನು ಕೊಟ್ಟು ಉದ್ಧಾರ ಮಾಡುವಂಥವನು ಪರಮಾತ್ಮನಾದಂತಹ ಆ ಮಹಾವಿಷ್ಣುವು ಸರ್ವಲೋಕೈಕನಾಥಂ ಈ ಎಲ್ಲ ಲೋಕಗಳಿಗೂ ಏಕಮಾತ್ರ ಸ್ವಾಮಿಯಾಗಿದ್ದಾನೆ ಮತ್ತು ಎಲ್ಲರನ್ನೂ ರಕ್ಷಣೆ ಮಾಡುವಂಥವನು ಆಗಿದ್ದಾನೆ. ಹಾಗೂ ಪರಮಾತ್ಮನ ಅಸ್ತಿತ್ವವು ಎಲ್ಲ ಕಡೆಯೂ ಇದೆ. ಕೆಟ್ಟದು ಒಳ್ಳೆಯದು ಅನ್ನುವಂತಹ ಯಾವ ವಿಕಾರಗಳನ್ನು ಇಲ್ಲದೆ ಇರುವಂತಹ ಪರಮಾತ್ಮನಿಗೆ ಭಗವಂತ ಸರ್ವತ್ರದಲ್ಲೂ ಸರ್ವಕಾಲದಲ್ಲೂ ಎಲ್ಲ ವಸ್ತುಗಳಲ್ಲೂ ಎಲ್ಲ ವ್ಯಕ್ತಿಗಳಲ್ಲೂ ಎಲ್ಲ ಕಡೆಗೂ ಏಕಮಾತ್ರ ಆತ್ಮಸ್ವರೂಪಿಯಾಗಿ ದರ್ಶನ ಕೊಡ್ತಾನೆ ಅನ್ನುವಂತಹ ಭಾವವು ಈ ಶ್ಲೋಕದ ಕೊನೆಯ ಪಾದದಲ್ಲಿ ಲಯದಲ್ಲೂ ಇದೆ. ಮತ್ತು ಮೊದಲನೇ ನಾಮ ವಿಷ್ಣು ಸಹಸ್ರನಾಮದ ಮೊದಲನೇ ನಾಮವು ಇದೇ ಅರ್ಥವನ್ನು ಕೊಡುವಂಥದ್ದು. ವಿಷ್ಣು ಸಹಸ್ರನಾಮದ ಮೊದಲನೇ ನಾಮ ವಿಶ್ವಂ. ವಿಶ್ವಂ ಅಂದರೆ ಜಗತ್ ಕಾರಣನು. ಈ ಜಗತ್ತಿಗೆ ಕಾರಣನಾದಂತಹ ಭಗವಂತನಿಗೆ ವಿಶ್ವ ಅಂತ ಹೆಸರು. ಯಾರು ಈ ವಿಶ್ವವನ್ನು ಸೃಷ್ಟಿ ಮಾಡಿದ್ದಾನೋ ಅವನಿಗೆ, ಯಾರು ಈ ವಿಶ್ವದಿಂದ ಬೇರೆಯಲ್ಲವೋ ಅಂಥವನಿಗೆ ವಿಶ್ವಂ ಅಂತ ಹೆಸರು. ವಿಶ್ವವೇ ಅವನಾದಮೇಲೆ ವಿಶ್ವದಿಂದ ಬೇರೆ ಹೇಗೆ? ಮಾಯೆಯಿಂದ ಪರಮಾತ್ಮನನ್ನು ಬೇರೆಯಾಗಿ ನೋಡುವಂತಹ ವಿಚಾರವನ್ನೇ ಶಂಕರಾಚಾರ್ಯರು ಮೊದಲು ಅಳಿಸಿದ್ದಾರೆ. ಅಂದರೆ ಮಾಯೆ ಅನ್ನೋದಕ್ಕೆ ಅದರ ಅಸ್ತಿತ್ವವೇ ಇಲ್ಲ, ಎಲ್ಲವೂ ಪರಮಾತ್ಮಮಯವೇ ಅನ್ನುವಂತಹ ಮಾಯ ಅನ್ನೋದು ನೀನು ಸೃಷ್ಟಿಸ್ಕೊಂಡಿರುವಂತಹ ಒಂದು ಅಂಧಕಾರ ಅಂತ ಹೇಳ್ತಾ, ವಿಶ್ವಂ ಅನ್ನೋ ಶಬ್ದದ ವ್ಯಾಪಕತ್ವ, ಪರಮಾತ್ಮನೇ ಸರ್ವತ್ರನೂ ವ್ಯಾಪಕನಾಗಿದ್ದಾನೆ, ಅವನಲ್ಲದ ವಸ್ತು ಇನ್ಯಾವುದೂ ಇಲ್ಲ, ಅಥವಾ ಅವನಲ್ಲದಂತಹದ್ದು ಇನ್ಯಾವುದೂ ಇಲ್ಲ, ಅಥವಾ ಅವನನ್ನು ಬಿಟ್ಟು, ಆ ಪರಮಾತ್ಮನನ್ನು ಬಿಟ್ಟು ವಿಶ್ವದಲ್ಲಿ ಇನ್ನೇನೂ ಇಲ್ಲ ಅನ್ನುವಂತಹ ಮಾತಿಂದ ಶಂಕರಾಚಾರ್ಯರು ಆ ವಿಷ್ಣುವಿನ ಮೊದಲನೇ ನಾಮವಾದ ವಿಶ್ವಂ ಅನ್ನುವಂತಹ ನಾಮವನ್ನು ಭಾಷ್ಯ ಮಾಡುತ್ತಿದ್ದಾರೆ. ಮತ್ತು ಅದಕ್ಕೆ ಪ್ರಮಾಣವಾಗಿ ಮುಂಡಕೋಪನಿಷತ್ತಲ್ಲಿ ಬರುವಂತಹ ಪುರುಷ ಏವೇದಂ ವಿಶ್ವಂ ಅನ್ನುವಂತಹ ಒಂದು ವಾಕ್ಯವನ್ನು, ಅದು ಯಾಕೆ ವಿಶ್ವಂ ಅನ್ನುವಂಥದ್ದನ್ನು ಶಂಕರಾಚಾರ್ಯರು ವಿಶ್ವಂ ಅನ್ನುವಂತಹ ಪರಮಾತ್ಮನನ್ನು ಯಾಕೆ ಸರ್ವತ್ರ ವ್ಯಾಪಕತ್ವವು, ಸರ್ವತ್ರದಲ್ಲೂ ಇದ್ದವನು, ಅವನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅನ್ನುವಂತಹ ಭಾಷ್ಯವನ್ನು ಯಾಕೆ ಕೊಟ್ಟರು ಅಂತ ನೋಡಿದಾಗ ಅದಕ್ಕೆ ನಾವು ಉಪನಿಷತ್ ಪ್ರಮಾಣವನ್ನು ಶಂಕರಾಚಾರ್ಯರು ಪುರುಷ ಏವೇದಂ ವಿಶ್ವಂ ಅನ್ನುವಂತಹ ಮುಂಡಕೋಪನಿಷತ್ತಿನ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಇದನ್ನೇ ನಾವು ಪುರುಷ ಸೂಕ್ತದಲ್ಲಿ ಪುರುಷ ಏವೇದಗಂ ಸರ್ವಂ ಅಂತಲೂ ನೋಡ್ತಾ ಇದ್ದೀವಿ. ಮತ್ತು ತತ್ ಸೃಷ್ಟ್ವಾ ತದೇವಾನು ಪ್ರವಿಶತ್ ಅನ್ನುವಂತಹ ಅವನೇ ಸೃಷ್ಟಿ ಮಾಡಿದಂತಹ ಈ ಪ್ರಪಂಚದಲ್ಲಿ ಅವನೇ ಸರ್ವತ್ರ ವ್ಯಾಪಕನಾಗಿರ್ತಾನೆ ಅನ್ನುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ ಅನ್ನುವಂತಹ ತೈತ್ರೀಯ ಉಪನಿಷತ್ತಿನ ವಾಕ್ಯವೂ ಅದೇ ಅರ್ಥವನ್ನು ಕೊಡುವಂಥದ್ದು. ಆದ್ದರಿಂದ ಮುಂಡಕೋಪನಿಷತ್ತು ಹಾಗೂ ತೈತ್ರೀಯ ಉಪನಿಷತ್ತಿನ ವಾಕ್ಯಗಳನ್ನು ಪ್ರಮಾಣೀಕರಿಸುತ್ತಾ ಶಂಕರಾಚಾರ್ಯರು ವಿಶ್ವಂ ಅನ್ನುವಂತಹ ಶಬ್ದಕ್ಕೆ ಭಗವಂತನ ಸರ್ವವ್ಯಾಪಕತ್ವದ ಶಕ್ತಿಯ ಬಗ್ಗೆ ಉಲ್ಲೇಖಿಸಿ ಅವನಲ್ಲದ ವಸ್ತು, ಅವನಿಂದ ಭಿನ್ನವಾದಂತಹದ್ದು, ಪರಮಾತ್ಮನಿಂದ ಭಿನ್ನವಾದಂತಹದ್ದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ, ಮೊದಲನೇ ನಾಮದ ವಿಶ್ವಂ ಅನ್ನುವಂತಹ ನಾಮದ ಅರ್ಥವನ್ನು ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತ ಈ ಭೀಷ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ಈ ವಿಚಾರ, ಈ ವಿಷ್ಣು ಸಹಸ್ರನಾಮದ ವಿಚಾರಕ್ಕೆ ನಾನು ಅಂತ್ಯ ಹೇಳ್ತಾ ಇದ್ದೀನಿ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.